ಮಂಡ್ಯ ಚುನಾವಣಾ ಅಖಾಡಕ್ಕೆ ದರ್ಶನ್ ಎಂಟ್ರಿ ಆಗಿದೆ. ಹಲಗೂರಿಗೆ ಬಂದಿಳಿದಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಸ್ಟಾರ್ ಚಂದ್ರು ಪರವಾಗಿ ಇವರು ಪ್ರಚಾರವನ್ನ ಮಾಡಲಿದ್ದಾರೆ. ಹಲಗೂರಿಗೆ ಈಗಾಗಲೇ ಬಂದಿದ್ದಾರೆ ನಟ ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರ್ತಾ ಇದ್ದಂತೆ ಶಿಳ್ಳೆ ಕೇಕೆಯನ್ನ ಹಾಕಿ ಸ್ವಾಗತಿಸಿದ್ದಾರೆ ಅವರ ಫ್ಯಾನ್ಸ್. ದರ್ಶನ್ ಅವರಿಗೆ ಗುಲಾಬಿ ಹೂವಿನ ಹಾರವನ್ನು ಹಾಕಿ ಭರ್ಜರಿ ಸ್ವಾಗತವನ್ನು ಕೋರಲಾಗಿದೆ. ತೆರೆದ ವಾಹನದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ನಟ ದರ್ಶನ್. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಂದ್ರೆ ಸ್ಟಾರ್ ಚಂದ್ರು ಅವರ ಪರವಾಗಿ ನಟ ದರ್ಶನ್ ಪ್ರಚಾರವನ್ನ ಮಾಡ್ತಾರೆ. ಇನ್ನು ಅಲ್ಲಿನ ಶಾಸಕ ಎಂಪಿ ನರೇಂದ್ರ ಸ್ವಾಮಿ ಅವರ ಜೊತೆಗೆ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಲಿದ್ದಾರೆ ನಟ ದರ್ಶನ್ ಅವರು. ಹಲವು ಭಾಗಗಳಿಗೆ ಇವತ್ತು ಭೇಟಿಯನ್ನ ನೀಡ್ತಾರೆ, ಪ್ರಚಾರವನ್ನ ಮಾಡಲಿದ್ದಾರೆ. ದರ್ಶನ್ ಬರ್ತಾ ಇದ್ದಂತೆ ಅವರಿಗೆ ಶಿಳ್ಳೆ ಚಿಪ್ಪಾಳೆಯನ್ನ ಹಾಕಿ ಸ್ವಾಗತವನ್ನ ಕೋರಲಾಗಿದೆ. ಹಾಗೆ ಬೃಹತ್ ಗುಲಾಬಿ ಹೂವಿನ ಹಾರವನ್ನ ಹಾಕಿ ಭರ್ಜರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ. ಮಂಡ್ಯದಲ್ಲಿ ನಿಮ್ಮೆಲ್ಲ ಬೆಂಬಲ ಮತ್ತು ಆಶೀರ್ವಾದವನ್ನು ಕೋರಲಿಕ್ಕೆ ನಮ್ಮ ಅಭ್ಯರ್ಥಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಇವತ್ತು ಪ್ರಚಾರವನ್ನ ಮಾಡಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಇವತ್ತು ಈಗಾಗಲೇ ಹಲಗೂರಿಗೆ ಬಂದಿದ್ದಾರೆ ನಟ ದರ್ಶನ್. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹಾಯ ಇವತ್ತು ನೆನೆಸ್ಕೊಳ್ತೀವಿ. ಪ್ರೀತಿ ಆಶೀರ್ವಾದ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲೇ ಮಾಧ್ಯಮದಲ್ಲಿ ಇದ್ದಾರೆ, ಈಗಲೇ ಹೇಳ್ಬಿಡೋಣ, ಏನೇನೋ ಹಾಕ್ಬಿಟ್ರೆ ಅನ್ನೋ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದಲೇ ಮುದೇಗೌಡರು ಹೇಳಿದ್ರು, ಏನಾದ್ರು ಸುಲಭವಾಗಿ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕಂತ. ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ, ನಿಜ ಅಲ್ವಣ? ಇದು ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಮುದೇಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ಕೈಬಾಗ್ ಬೇಡ್ಕೊಳ್ತೀನಿ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಯಾವುದೇ ಪಕ್ಷದ ಪರ ನಾನು ಬರಲ್ಲ. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹಾಯ ಇವತ್ತು ನೆನೆಸ್ಕೊಳ್ತೀವಿ. ಪ್ರೀತಿ ನಟ ದರ್ಶನ್ ಅವರು ಹಲಗೂರಿಗೆ ಬಂದಿದ್ದಾರೆ. ಅಲ್ಲಿ ಪಕ್ಷದ ಪರವಾಗಿಲ್ಲ, ವ್ಯಕ್ತಿಯ ಪರವಾಗಿ ನಾನು ಬಂದಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಟ ದರ್ಶನ್ ಅವರು ಬರ್ತಾ ಇದ್ದಂತೆ ಅವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನು ಕೂಡ ಕೋರಲಾಗಿದೆ. ಗುಲಾಬಿ ಹೂವಿನ ಹಾರವನ್ನು ಹಾಕಿ ಭರ್ಜರಿ ಸ್ವಾಗತವನ್ನ ಕೋರಲಾಗಿದೆ. ಒಂದ್ ಕಡೆ ಅವರು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಈಗ ಸ್ಟಾರ್ ಚಂದ್ರು ಅವರ ಪರವಾಗಿ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರಕ್ಕೆ ಬಂದಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರುವ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಟ ದರ್ಶನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸುಮಲತಾ ಅವರು ನನ್ನ ಅಮ್ಮ ಇದ್ದ ಹಾಗೆ, ಅವ್ರಿಗೇನು ಹೇಳಿದ್ರು ಕೂಡ ನಾನು ಮಾಡ್ತೀನಿ, ಅವ್ರು ಏನು ಹೇಳಿದ್ರು ಕೂಡ ನಾನು ಕೇಳ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಅವರು ಪ್ರಚಾರವನ್ನ ಮಾಡ್ತಾರೆ ಅಂತಾನೆ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಈಗ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರಕ್ಕೆ ಬಂದಿದ್ದಾರೆ ನಟ ದರ್ಶನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.